ನಗರದ ಫ್ರೀಡಂ ಪಾರ್ಕ್ನಲ್ಲಿ ಪಿಟಿಸಿಎಲ್ ಕಾಯ್ದೆ ಭೂಮಿ ವಂಚಿತರ ಹೋರಾಟ ಸಮಿತಿಯಿಂದ ಭಾರೀ ಪ್ರತಿಭಟನೆ ನಡೆಯಿತು. ಪಿಟಿಸಿಎಲ್ ಕಾಯ್ದೆಯ ಉಲ್ಲಂಘನೆ ಆಗುತ್ತಿದೆ ಎಂದು ಆರೋಪಿಸಿದ ಪ್ರತಿಭಟನಾಕಾರರು ಎಸಿ ಮತ್ತು ಡಿಸಿ ಅಧಿಕಾರಿಗಳು ದಲಿತರ ಭೂಮಿಯನ್ನು ಅನ್ಯಾಯವಾಗಿ ಕಬಳಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪಿಟಿಸಿಎಲ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಹಾಗೂ ರಾಜ್ಯ ಗೌರವಾಧ್ಯಕ್ಷ ಬಿಎಂ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಯಿತು. ಇದೇ ವೇಳೆ ಮಾಯಸಂದ್ರ ಮುನಿಯಪ್ಪ, ಶಿವಮೊಗ್ಗ ಜಿಲ್ಲೆಯ ಹನುಮಂತಪ್ಪ ಆರ್, ಹೋರಾಟ ಸಮಿತಿ ಸಂಘಟನಾ ಸಂಚಾಲಕರು ಡಾ. ಬಿ.ಆರ್. ಅಂಬೇಡ್ಕರ್, ಅಭಿಮಾನಿಗಳ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಉಮೇಶ್, ರಾವಣ್ಣ, ಬಿ.ಎಚ್. ಸುರೇಶ್, ಕರ್ನಾಟಕ ಆದಿಜಾಂಬವದ ಜನಸಂಘ ರಾಜ್ಯ ಸಮಿತಿ ಸದಸ್ಯರು ಹಾಗೂ ಭೀಮ ಬೆಳಕು ಪರಿಶಿಷ್ಟ ಜಾತಿ ಕನ್ನಡ ಸ್ವಾಭಿಮಾನಿಗಳ ಸೇವಾ ಸಂಸ್ಥೆಯ ವಿಜಯಪುರದ ಸಂಸ್ಥಾಪಕ ಅಧ್ಯಕ್ಷರಾದ ಪರಸಪ್ಪ ಯಮುನಪ್ಪ ನಾಟಿಕರ್ ಅವರು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿ ತಮ್ಮ ಬೆಂಬಲ ಸೂಚಿಸಿದರು. ಇವತ್ತು ಭೂಮಿ ವಂಚಿತರ ಹೋರಾಟ ಸಮಿತಿಯಿಂದ ಭೂಮಿಗೋಸ್ಕರ ಹೋರಾಟ ಮಾಡ್ತಾವ್ರೆ. ಇದೇನಪ್ಪ ಅಂತ ಹೇಳಿದ್ರೆ, ಪಿಟಿಸಿಎಲ್ ಆಕ್ಟ್ ಏನಿದೆ ಇದು 1978 ಆಗಿರೋದು. ಆದಾಗಿಂದ ಇವತ್ತವರೆಗೂ ಕೂಡ ಯಾರು ಪರವಾಗದ ಆರ್ಡರ್ ಆಗಬೇಕಾಗಿತ್ತು ಆತ ಇಲ್ಲ. ಯಾರ್ಯಾರು ಬಲಾಢ್ಯರು ಉಳ್ಳವರು ಕೋರ್ಟ್ಗಳು ಹೋಗ್ತಾರೆ, ಕೋರ್ಟ್ ಬಡವರು ವಿರುದ್ಧ ಮಾಡ್ತಾರೆ. ಅದೇ ತರ ACDC ಕೋರ್ಟ್ ಹೋದ್ರೆ ಅವರು ಕೂಡ ವಿರುದ್ಧ ಮಾಡ್ತಾ ಇದ್ದಾರೆ. ಸುಮಾರು ಲಕ್ಷಾಂತರ ಎಕರೆ ಭೂಮಿಗೆ ರಕ್ಷಣೆ ಇಲ್ಲದಾಗಿದೆ. ಅದರಿಂದ 2023ರಲ್ಲಿ ಏನು ಹೈಕೋರ್ಟ್ ಅಲ್ಲಿ ನಮಗೆ ವಿರುದ್ಧ ಆರ್ಡರ್ ಆಗಿತ್ತು, ಕಾಂಗ್ರೆಸ್ ಗೌರ್ಮೆಂಟ್ ಅವರು ಮ್ಯಾನಿಫೆಸ್ಟೋ ಹಾಕಿದ್ರು. ಅಧಿಕಾರಕ್ಕೆ ಬಂದ್ರೆ 24 ಗಂಟೆಗೆ ತಿದ್ದುಪಡಿ ತರ್ತೀವಿ ಅಂತ. ಅವ್ರು 1.5 ವರ್ಷ 2 ವರ್ಷ ಅವರು ತರಲಿಲ್ಲ. ಮತ್ತೆ ಎಲ್ಲ ಚಳವಳಿ ಸ್ಟಾರ್ಟ್ ಆದ್ಮೇಲೆ ಅದಕ್ಕೊಂದು ತಿದ್ದುಪಡಿಯನ್ನು ತಂದಿದ್ದಾರೆ. ಆದ್ರೂ ಕೂಡ ACDCಗಳು, ಸ್ಪೆಷಲ್ ಡಿಸಿಗಳು ಶ್ರೀಮಂತರ ಹತ್ರ ದುಡ್ಡು ತಿಂದು ಬಡವರ ವಿರುದ್ಧವಾಗಿ ಆರ್ಡರ್ಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ಇದಾಗಲೇ ಚಳವಳಿ ಸ್ಟಾರ್ಟ್ ಆಗಿ 2.5 ವರ್ಷ ಆಗಿದೆ. ಮುಖ್ಯಮಂತ್ರಿಗಳು ಒಂದು ಮೀಟಿಂಗ್ ಅನ್ನು ಕರೆದು ರೆವಿನ್ಯೂ ಮಿನಿಸ್ಟರ್ನ, ಸೋಷಿಯಲ್ ಮಿನಿಸ್ಟರ್, ಹೋಮ್ ಮಿನಿಸ್ಟರ್, ಫಾರೆಸ್ಟ್ ಮಿನಿಸ್ಟರ್ನೆಲ್ಲ ಕೂಡ ಕರೆದು ಒಂದು ಸಭೆಯನ್ನ ಮಾಡಿ ಯಾವ ಅಧಿಕಾರಿಗಳು ಬಡವರು ವಿರುದ್ಧವಾಗಿದ್ದಾರೆ ಅವ್ರ ಬಗ್ಗೆ ಕ್ರಮ ತಗೊಬೇಕು. ಅವ್ರ ಅಧಿಕಾರಿಗಳು ಏನ್ ಹೇಳ್ತಾರೆ, ಸಾರಿ ಜಾಗ ಬರ್ಬೇಕಾದ್ರೆ ನಾವು 1 ವರ್ಷಕ್ಕೆ ಬೆಂಗಳೂರು ಸುತ್ತಮುತ್ತ 5 ಕೋಟಿ ಕೊಡ್ಬೇಕು, ತಹಸೀಲ್ದಾರ್ ಹೇಳೋದು. ACಗಳು 15-25 ಕೋಟಿ ಕೊಡ್ಬೇಕು, ನಾವು ಹೇಳ್ತಾರಲ್ಲ, ಈ ತರ ನಮ್ಮನ್ನು ಸುಲಿಗೆ ಮಾಡ್ತಾ ಇದ್ದಾರೆ. ಅದರಿಂದ ನಾವು ಬರೋ ಕೆಲಸ ಮಾಡಕ್ಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದರಿಂದ AC, ತಹಸೀಲ್ದಾರ್, DC ಅಧಿಕಾರಿಗಳನ್ನ ತಪ್ಪು ಮಾಡುವವ್ರನ್ನ ಪನಿಷ್ಮೆಂಟ್ ಮಾಡಬೇಕು. ಇದುವರೆಗೂ ಒಬ್ಬ ಅಧಿಕಾರಿಗೆ ಪನಿಷ್ಮೆಂಟ್ ಆಗಿಲ್ಲ. ಎಷ್ಟು ಲೋಕಾಯುಕ್ತ ರೇಡ್ ಆಗಿದೆ, ಅವರಿಗೂ ಕೂಡ ಒಬ್ಬರಿಗೂ ಕೂಡ ಪನಿಷ್ಮೆಂಟ್ ಆಗಿಲ್ಲ. ಅದರಿಂದ ಇವತ್ತು ಬಡವರಿಗೆ ನಿಜವಾಗೂ ನ್ಯಾಯ ಸಿಗ್ಬೇಕು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅನ್ನೋದಾದ್ರೆ ನೀವು ಇದ್ರ ಬಗ್ಗೆ ಕ್ರಮ ತಗೊಬೇಕು. ಉನ್ನತ ಮಟ್ಟದ ಮೀಟಿಂಗ್ ಅನ್ನು ಕರೆದು ಈ PTCL ಇರ್ತಕ್ಕಂಥ ಅಡೆತಡೆಗಳು ಬಗೆಹರಿಸಬೇಕು. ಇದಕ್ಕೆ ವಿರುದ್ಧ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಕ್ರಿಮಿನಲ್ ಕೇಸ್ ಹಾಕಿ ಇವ್ರಿಗೆ ಜೈಲಿಗೆ ಹಾಕ್ಬೇಕು. ಅವಾಗಲೇ ಇವರಿಗೆ ಬುದ್ಧಿ ಬರೋದು. ಆ ನಿಟ್ಟಿನಲ್ಲಿ ಹೋರಾಟ ನಡೀತಾ ಇದೆ. ಈ ಹೋರಾಟಕ್ಕೆ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ರಾಜ್ಯಾಧ್ಯಕ್ಷನಾಗಿ ನಾನು, ನವ ಕರ್ನಾಟಕ ಆಂದೋಲನ ವೇದಿಕೆಯ ಅಧ್ಯಕ್ಷರಂತ CM ಇಬ್ರಾಹಿಂ ಎಕ್ಸ್ ಸೆಂಟ್ರಲ್ ಮಿನಿಸ್ಟರ್, ಕೋಡಳ್ಳಿ ಚಂದ್ರಶೇಖರ್ ರೈತ ಸಂಘ, ಎನ್ ಮೂರ್ತಿ DSS BSB, ಅದೇ ತರ ಮೋಹನ್ ರಾಜು DSS BSB, ಈ ನಾವೆಲ್ಲ ಕೂಡ ನಮ್ಮ ಒಕ್ಕೂಟ ಏನಿದೆ ಈ ಹೋರಾಟಕ್ಕೆ ಸಂಪೂರ್ಣವಾಗಿ ನಾವು ಬೆಂಬಲ ಕೊಡ್ತೀವಿ. ಇದು ನ್ಯಾಯ ಸಿಕ್ಕವ್ರಿಗೂ ಈ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ತೀವಿ. ಮುಂದೆ ಇರುತ್ತೆ ಕಾರ್ಯಕ್ರಮದಲ್ಲಿ ಕೂಡ ನಾವು ಭಾಗವಹಿಸ್ತೀವಿ. ಜೈ ಭೀಮ್. ನಮ್ದು ಶಿವಮೊಗ್ಗ ಪಿಟಿಸಿಎಲ್ ಹೋರಾಟ ಸಮಿತಿ ಜಿಲ್ಲಾ ಸಂಘಟನೆ ಸಂಚಾಲಕರು ಹನುಮಂತಪ್ಪ ಅಂತ ಹೇಳಿ. 1961ನೇ ಸಾಲಿನಲ್ಲಿ ಸರ್ಕಾರ ಗ್ರಾಂಟ್ ಕೊಡುತ್ತೆ. ಅದ್ರ ಸಂಬಂಧ ಒಬ್ಬ ಬಡವರಿಗೆ ಅನ್ಯಾಯ ಆಗುತ್ತೆ. ಆ ಅನ್ಯಾಯದ ಪರವಾಗಿ ಧ್ವನಿ ಎತ್ತಿದ್ರೆ AC ಸರಿಯಾದ ದಾಖಲೆ ಇಲ್ಲದ ಕಾರಣದಿಂದ ತಿರಸ್ಕರಿಸಿದ್ದೇವೆ ಅಂತ AC ಮಾಡ್ತಾರೆ, DC ಪುರಸ್ಕರಿಸಿದ್ದೇವೆ ಅಂತ DC ಮಾಡ್ತಾರೆ. ಹೀಗೆ ಬಡವರಿಗೆ ಅನ್ಯಾಯ ಮಾಡ್ತಾ ಹೋದ್ರೆ ಬಡವರಿಗೆ ನ್ಯಾಯ ಸಿಗದೆ ಯಾವಾಗ? ದುಡ್ಡಿಗಾಗಿ ಕಳೆದ 30 ವರ್ಷದಿಂದ ಒಂದೇ ಊರಲ್ಲೇ ಒಂದೇ ಜಿಲ್ಲೆಯಲ್ಲೇ ಕೆಲಸ ಮಾಡ್ತಿರೋ ಭ್ರಷ್ಟ AC ಈ ಕಾಯ್ದೆ ಕಾನೂನನ್ನು ಬಿಟ್ಟು ಯಾರು ಹಣ ಕೊಡ್ತಾರೆ ಅವ್ರ ವಿರುದ್ಧ ಕೆಲಸ ಮಾಡ್ತಾ ನಮ್ಮ ಹೋರಾಟಕ್ಕೂ ಬೆಲೆ ಇಲ್ದಂಗೆ ಅವ್ರು ಆರ್ಡರ್ ಮಾಡ್ತಾ ಹೋಗ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ನಾವು ದಲಿತರು ಧ್ವನಿ ಎತ್ತಿದ್ರು ಕೂಡ ಅವ್ರಿಗೆ ಏನು ಗೊತ್ತಾಗ್ತಾ ಇಲ್ಲ.
ಆ ಮನವರಿಕೆ ಮೂಡಿಸ್ಬೇಕು ಅಂತಾನೆ ನಾವ್ ಇಲ್ಲಿ ಹೋರಾಟ ಹಮ್ಮಿಕೊಂಡಿರೋದು. ಇದು ಸಿದ್ದರಾಮಯ್ಯರ ತನಕನೂ ಹೋಗುತ್ತೆ. ಬಡವರಿಗೆ ಯಾರ್ಯಾರಿಗೆ ಅನ್ಯಾಯ ಆಗೈತೆ ಅವರಿಗೆ ಯಾವುದೇ ಜಿಲ್ಲೆ ಆಗಿರ್ಲಿ, AC DC ಇಡೀ ಕರ್ನಾಟಕ ರಾಜ್ಯದಲ್ಲಿ ನ್ಯಾಯ ಕೊಡುವಂತ ಕೆಲಸ ಮಾಡ್ಲಿ ಅಂತ ನಾನು ಕೇಳ್ಕೊಂತಿದ್ದೀನಿ. ಜೈ ಭೀಮ್. ಅನ್ಯಾಯ ಆಗಿದೆ. 7/2025 ಕೇಸ್ ನಂಬರ್ DC ಕೋರ್ಟ್ ಅಲ್ಲಿ ಇದೆ. ಏನ್ ನ್ಯಾಯ ಕೊಡ್ತಾರೋ DC ಅವ್ರಿಗೆ ಬಿಟ್ಟಿದ್ದು. ನಮ್ದು ಶಿವಮೊಗ್ಗ ಜಿಲ್ಲೆ ಹನುಮಂತಪ್ಪ ಆರ್ ಅಂತ ಹೇಳಿ PTCL ಹೋರಾಟ ಸಮಿತಿ ಸಂಘಟನಾ ಸಂಚಾಲಕರಿದ್ದೀವಿ. ಜೈ ಭೀಮ್. ಸರ್, ಇವತ್ತಿನ ಪ್ರತಿಭಟನಾ ಉದ್ದೇಶ ಸರ್, ಇವತ್ತು ನಿಮ್ಗೆ ಗೊತ್ತಿದೆ, ಮೊದಲನೇದಾಗಿ ನಮ್ಮ ಮಾಧ್ಯಮ ಮಿತ್ರರು ಇಲ್ಲ ಅಂದ್ರೆ ನಮ್ಗೆ ಇಡೀ ಕರ್ನಾಟಕದಲ್ಲಿ ಯಾವ ಸುದ್ದಿನೂ ಹೋಗಲ್ಲ ಮುಂದಕ್ಕೆ. ಇವತ್ತು ನಾವೇನ್ ಫ್ರೀಡಂ ಪಾರ್ಕ್ ನಲ್ಲಿ ಹೋರಾಟ ಮಾಡಿಕೊಂಡಿದ್ವಿ PTCL ಕಾಯ್ದೆ ಅಂತ, ಇದು ತುಂಬಾ ವರ್ಷಗಳಿಂದ ಹೋರಾಟ ಸರ್. ನಮ್ದು ಏನ್ ಇವತ್ತಿಂದ ಹೋರಾಟ ಅಲ್ಲ. ಯಾಕೆಂದ್ರೆ ನಮಗೆ ಕೊಟ್ಟಿರುವಂತ ಬಡವರ ಜಮೀನುಗಳನ್ನ ಶ್ರೀಮಂತರು ಕಿತ್ಕೊಂತಾ ಇರೋದು ಅವಾಗಿಂದ ನೀವು ನೋಡ್ತಾ ಇದ್ರೆ. ನಾವು ಹಳ್ಳಿಲಿ ಹೋಗಿ ಮಾಧ್ಯಮದವ್ರನ್ನ ಅಲ್ಲೂ ಭೇಟಿ ಮಾಡಿ ಮಾಧ್ಯಮದವ್ರನ್ನ ಕರ್ಕೊಂಡು ನಾವು ಒಂದೊಂದು ಜಮೀನಲ್ಲಿ ಏನೇನ್ ಸಮಸ್ಯೆ ಆಗಿದೆ, ನಮ್ಗೆ ಗೌರ್ಮೆಂಟ್ ಇಂದ ಗ್ರಾಂಟ್ ಆಗಿರುವಂತದ್ನ ಹೇಗೆ ಕಬಳಿಕೆ ಮಾಡ್ಕೋತಾ ಇದ್ದಾರೆ. ಇವತ್ತಿನ ದಿನ ತುಂಬಾ ವರ್ಷದಿಂದ ಅನ್ಕೊಂಡಿದ್ದು ಇಂಥ ಒಂದು ದೊಡ್ಡ ಹೋರಾಟ ಮಾಡಬೇಕು, ಇನ್ನ ಲಕ್ಷಾಂತರ ಜನ ಸೇರಿ ಮಾಡಬೇಕು ಅನ್ನೋದು ನಮ್ಮ ಹೋರಾಟ ಇದ್ದಿದ್ದು. ಇವತ್ತಿನ ದಿನ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಮೊದಲನೇ ಹಂತ PTCL ಕಾಯ್ದೆ ಮೊದಲನೇ ಹಂತವಾಗಿ ಹೋರಾಟ ಮಾಡ್ತಾ ಇದೀವಿ. ಇದನ್ನ CM ಅವ್ರ ಗಮನಕ್ಕೆ ತರಬೇಕು ಅನ್ನೋದು ನಮ್ಮ ಹೋರಾಟ. ಆದ್ರೆ ಮುಂದೆ ನಮ್ಗೆ ಅನ್ಯಾಯ ಆಗಿರೋದೇನು ಇವತ್ತಿಂದಲ್ಲ, ಇದು ನೂರಾರು ವರ್ಷಗಳಿಂದ ಅನ್ಯಾಯ ಆಗ್ತಾ ಇದೆ. ಮೊನ್ನೆ ತಾನೇ ನಾವು ಎಲ್ಲ ಏನೇನು ದೊಡ್ಡ ನಮ್ಮ ಸಂಘಟನೆಗಳು, ನಮ್ದು ಡಾಕ್ಟರ್ BR ಅಂಬೇಡ್ಕರ್ ಅಭಿಮಾನಿಗಳ ವೇದಿಕೆ ಸಂಘ, ಕುಣಿಗಲ್ ತಾಲೂಕು ಅಮೃತೂರಲ್ಲಿ ಇದೇ ತರ ಒಂದು ದೊಡ್ಡ ಸಮಸ್ಯೆ. ನಮ್ಮವರೊಬ್ಬರನ್ನ ಗ್ರಾಂಟ್ ಆಗಿದೆ, ಒಂದು 2.25 ಎಕರೆ ಜಮೀನು ಗ್ರಾಂಟ್ ಆಗಿದೆ, ಶ್ರೀನಿವಾಸ್ ಅಂತ. PTCL ಕಾಯ್ದೆ ಪ್ರಕಾರ ಅವ್ರು ಯಾರಿಗೂ ಇವತ್ತವರೆಗೂ ಜಮೀನ ಕೊಟ್ಟಿಲ್ಲ. ಅಲ್ಲಿರುವಂತ ಮೇಲ್ವರ್ಗದವರು ಅವರ ಜಮೀನ ಕಬಳಿಕೆ ಮಾಡ್ಕೊಳೋದಕ್ಕೆ ಅವರ ಜಮೀನಲ್ಲಿ ರಾತ್ರಿ 1 ಗಂಟೆ ರಾತ್ರಿ 2 ಗಂಟೆ ರಾತ್ರಿಯಲ್ಲಿ ತೆಂಗಿನ ಮರ ಉಣೋದು, ಅಡಿಕೆ ಮರ ಉಣೋದು ಮಾಡಿ ಆ ಶ್ರೀನಿವಾಸ್ ಅನ್ನೋರು ತುಂಬಾ ಅಮಾಯಕರು. ಪಾಪ ಅವ್ರಿಗೆ ನ್ಯಾಯ ಸಿಗದಲ್ಲೇ ನಾವೆಲ್ಲ ಹೋಗಿ ಕುತ್ಕೊಂಡು DC ಹತ್ರ AC ಹತ್ರ ಕುತ್ಕೊಂಡು ಮಾತಾಡಿದಾಗ ಅಲ್ಲಿರುವಂತ ರಾಜಕಾರಣಿಗಳ ಪರವಾಗಿ ಮಾತಾಡ್ತಾರೆ, ಅಲ್ಲಿರುವಂತ ಮೇಲ್ವರ್ಗದವರು ಬರೋವಾಗೆ ಮಾತಾಡ್ತಾರೆ. ಹೊತ್ತು ನಮ್ಮವ್ರಿಗೆ ನ್ಯಾಯವಾಗಿ ಮಾತಾಡುವುದಿಲ್ಲ, ನ್ಯಾಯ ಸಿಗುವುದನ್ನು ಕೊಡಿಸೋದಿಲ್ಲ. ಆದ್ರೆ ನಾವಿವತ್ತು ಅದನ್ನೆಲ್ಲ ಪರಿಗಣಿಸಿ ಏನು ಕರ್ನಾಟಕದಾದ್ಯಂತ ಅಲ್ಲ, ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ಬಡವರಿಗೆ ಅನ್ಯಾಯ ಆಗ್ತಾ ಇದೆ, ನಮ್ಮ ಜನಾಂಗದವ್ರಿಗೆ ಹೊರದವ್ರಿಗೆ ಅನ್ಯಾಯ ಆಗ್ತಾ ಇದೆಯೋ ಅದನ್ನೆಲ್ಲ ಕುರಿತು ಇವತ್ತು ಮೊದಲನೇ ಹೆಜ್ಜೆ ಇಡ್ತಾ ಇದೀವಿ. PTCL ಕಾಯ್ದೆ ಹೋರಾಟ ಬರೀ ಇವತ್ತೆಲ್ಲ ಮಾಡೋದು. ನಾವು ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಜನ ಸೇರಿ ನಾವು ವಿಧಾನಸೌಧ ಮುತ್ತಿಗೆ ಹಾಕಕ್ಕೂ ನಾವು ಮುಂದೂಡುತ್ತಿದ್ದೀವಿ. ಹಾಗೆ ನಮ್ಮ ದೊಡ್ಡ ಅಧಿಕಾರಿಗಳಾಗಿರ್ಬೋದು, ಯಾರು AC DC ಅಂತ ಇದ್ದಾರೆ, ಅವರು ಮಾಡ್ಕೊಂಡಿರೋಂಥದ್ದು 1 ಎಕರೆ 2 ಎಕರೆ ಜಮೀನುಗಳೆಲ್ಲ ಸಾವಿರಾರು ಎಕರೆ. ಅದರದ್ದು ದಾಖಲಾತಿಗಳು ನಮ್ಮ ಹತ್ರ ಇದೆ. ದಯಮಾಡಿ ಇದನ್ನ ಪರಿಗಣಿಸಬೇಕು, ಇದು ಸರ್ಕಾರಕ್ಕೆ ಮುಟ್ಟಬೇಕು. ಮುಂದಿನ ಹೋರಾಟ ಇನ್ನೂ ದೊಡ್ಡದಾಗಿ ಮಾಡ್ತೀವಿ. ಜೈ ಭೀಮ್, ಜೈ ಕರ್ನಾಟಕ. ಡಾಕ್ಟರ್ BR ಅಂಬೇಡ್ಕರ್ ಅಭಿಮಾನಿಗಳ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಉಮೇಶ್ ರಾವಣ್ಣ ಅನ್ಬಿಟ್ಟು. PTCL ಕಾಯ್ದೆ ಭೂಮಿ ವಂಚಿತರ ಹೋರಾಟ ಸಮಿತಿ ಬೆಂಗಳೂರು ಕರ್ನಾಟಕ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಭೂ ಪರಬಾರೆ ನಿಷೇಧ ಕಾಯ್ದೆ 1978-79 PTCL ಉಲ್ಲಂಘನೆ ಮಾಡುತ್ತಿರುವ AC DCಗಳ ವಿರುದ್ಧ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಸಂವಿಧಾನದ ಆಶಯಗಳ ವಿರುದ್ಧ ತೀರ್ಪು ನೀಡುತ್ತಿರುವ ದಲಿತ ವಿರೋಧಿ ವ್ಯವಸ್ಥೆಯನ್ನು ಖಂಡಿಸಿ ಮತ್ತು ಭ್ರಷ್ಟ ತಹಸೀಲ್ದಾರ್, ಸಬ್ ರಿಜಿಸ್ಟರ್, ಕೇಸ್ ವರ್ಕರ್ಗಳು, RI, VA ಸೇರಿಕೊಂಡು ಕಂದಾಯ ಇಲಾಖೆ ಧ್ವಂಸ ಮಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಏನು ಅವರೊಬ್ಬರೇ ಧರಣಿಯನ್ನು ಮಾಡುತ್ತಿದ್ದೇವೆ. ಫ್ರೀಡಂ ಪಾರ್ಕಿನಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟಂಗೆ ಹಾಗೂ ಏನು ಜಿಲ್ಲಾ ಮಿನಿಸ್ಟರ್ಗಳಾದಂತ ಕೃಷ್ಣ ಬೈರೇಗೌಡರು ಹಾಗೂ ಸಿದ್ದರಾಮಯ್ಯನವರು ಕೂಡಲೇ ಈ PTCL ಕಾಯ್ದೆ ಆಕ್ಟ್ ಅನ್ನು ತಕ್ಷಣ ಅದನ್ನು ಪರಿಶೀಲನೆ ಮಾಡಿ ಬಡವರಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಒಂದು ಕಾರ್ಯಕ್ರಮ ಏನು ಫ್ರೀಡಂ ಪಾರ್ಕಿನಲ್ಲಿ ಧರಣಿ ನಡೀತಿದೆ. ಇದ್ರ ಬಗ್ಗೆ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಇದು ಮಾಡ್ತಾ ನಮಸ್ಕಾರ. ನಮ್ದು ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕು ಹೊಳೆನೂರು ಹೋಬಳಿ ಮೈದೋಳಲು. ಈ ಏನು ನಮ್ಮ ಕೇಸ್ಗಳು ಸುಮಾರು ಶಿವಮೊಗ್ಗ ಜಿಲ್ಲೆಯಲ್ಲಿ ನಡೀತಾ ಇದೆ ಸರ್. ಏನು AC DCಗಳು ಕೆಲವು ಹಿಂದೆ ನಮ್ದು 2019-20 ಕೇಸ್ ನಡೀತಿತ್ತು.
2021 ಕೇಸ್ ನಮ್ಮಂತೆ ಆಗಿದೆ, 2002 ಕೇಸ್ ನಮ್ಮಂತೆ ಆಗಿದೆ. ಪೊಸಿಷನ್ ಅಲ್ಲಿ ನಾವಿದೀವಿ. ಆದ್ರೆ 2022-23 ಸಾಲಿಗೆ ಎಸಿ ಈ ನಮ್ಮ ವಿರುದ್ಧವಾಗಿ ಮತ್ತೆ ತಹಸೀಲ್ದಾರ್ಗೆ ಪರಿಶೀಲನೆ ಮಾಡ್ಬೇಕಂತಂದೇನು ಇದ್ ಮಾಡಿದ್ದಾರೆ. ಪರಿಶೀಲನೆ ಮಾಡ್ರಿ, ಕಂದಾಯ ನಿಯಮಾನುಸಾರ ಪ್ರಕರಣ ಇದ್ ಮಾಡ್ರಿ ಅಂತಂದ್ ಹೇಳಿದ್ದಾರೆ. ಅದರಲ್ಲಿ 15 ವರ್ಷ ಕಂಡೀಷನ್ ಇದೆ ಸರ್. 15 ವರ್ಷ ಕಂಡೀಷನ್ ಇದ್ರು ಮತ್ತು ಎಸಿ ನಮ್ಮ ವಿರುದ್ಧವಾಗಿ ಮಾಡ್ತಾರೆ ಅನ್ನೋದನ್ನ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನ ಪರಿಶೀಲನೆ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತದ್ದು. ಎಲ್ಲಿ ದೂರ್ ಕೊಟ್ಟಿಲ್ಲ ಸರ್. ಮತ್ತೆ ಡಿಸಿ ಇದ್ ಮಾಡ್ಕೊಂಡಿವಿ. ಡಿಸಿ 19-20 ಏನ್ ನಮ್ದು ಎಸಿ ಡಿಸಿ ಕೋರ್ಟ್ ನಡೀತು. 2021 ನಮ್ಮಂತೆ ಆದೇಶ ಆಗಿದೆ. 2021 ಆದೇಶ ಆದ್ರೂ ಎಸಿ ಮತ್ತೆ 23 ನಮ್ಮ ವಿರುದ್ಧವಾಗಿ ಆದೇಶ ಮಾಡಿ ಬಹಳ ನಮಗೆ ದಲಿತರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಹಳ ವಂಚನೆ ಮಾಡಿದ್ದಾರೆ. ಹಂಗಾಗಿ ಅದಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ದಿನಗಳಲ್ಲಿ ನಾವು ಅವ್ರ ಮೇಲೆ ದೂರನ್ನು ನೀಡುತ್ತಾ ಇದನ್ನ ಪರಿಶೀಲನೆ ಮಾಡ್ಬೇಕಂತಂದು ಹೋರಾಟ ಮುಂದಿನ ದಿನಗಳು ಇದೇ ತರ ಎಲ್ಲವೂ ಪಿಟಿಷನ್ ಕಾಯ್ದೆ ಕೇಸ್ಗಳನ್ನ ಇದೇ ತರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟ ಮಾಡಿ ಎಸಿ ಡಿಸಿಗಳ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ. ಕೆಲಸ ಮಾಡಲಾಗುತ್ತೆ. ನೊಂದ ಬಡವರ ರಕ್ತವನ್ನ ಹೀರ್ಬೇಡಿ ಸ್ವಾಮಿ, ನಮ್ಗೆ ನೋವು ಕೊಡಬೇಡಿ ಸ್ವಾಮಿ, ನಮ್ಮ ಭೂಮಿಗಳನ್ನು ಕಿತ್ಕೊಂಬೇಡಿ ಸ್ವಾಮಿ, ನಮ್ಮ ಭೂಮಿಗಳನ್ನ ಇಲ್ಲದೆ ನಮ್ಮನ್ನ ನಿರಾಶ್ರಿತರಾಗಿ ಮಾಡಬೇಡಿ ಸ್ವಾಮಿ ಅಂತ ಕೇಳ್ಕೊತಾ ಇದೀವಿ ಸ್ವಾಮಿ. ಇವತ್ತು ನೊಂದಿರೋರು ಬೆಂದಿರೋರು ಶಿಕ್ಷಣಕ್ಕೆ ಆರ್ಥಿಕವಾಗಿ ಎಲ್ಲದರಲ್ಲೂ ಹಿಂದುಳಿದಿರೋದು ನಮ್ಮ ದಲಿತ ಸಮುದಾಯದ ಕುಟುಂಬಸ್ಥರು ಸ್ವಾಮಿ. ದಯಮಾಡಿ ನೀವು ಆ ಒಂದು ಸ್ಥಾನಕ್ಕೆ ಹೋಗಿರೋದು, ವಿಧಾನಸೌಧದಲ್ಲಿ ಕೂತಿರೋದು ಎಲ್ಲ ಶೋಷಿತ ಸಮುದಾಯಗಳ ಪರವಾಗಿ, ಎಲ್ಲ ಜನರ ಪರವಾಗಿ ನ್ಯಾಯ ಕೊಡ್ತೀವಿ, ನಿಮ್ಮನ್ನ ನಾವು ಸಮಾನತೆಯ ಒಂದು ಹಾದಿಯಲ್ಲಿ ತರ್ತೀವಿ ಅಂತ ಹೇಳಿ ಹೋಗಿದ್ದೀರಿ ಸ್ವಾಮಿ. ಆದ್ರೆ ನೀವು ಏನ್ ಮಾಡ್ತಾ ಇದ್ದೀರಿ ಸ್ವಾಮಿ? ಏನ್ ಮಾಡ್ತಾ ಇದ್ದೀರಿ? ಒಮ್ಮೆ ಕಣಿತರ್ದು ನೋಡಿ ಸ್ವಾಮಿ, ಸಂವಿಧಾನದ ಆರ್ಟಿಕಲ್ಗಳೇನ್ ಹೇಳ್ತವೆ, ಕಾನೂನು ಸುತ್ತೋಲೆಗಳೇನ್ ಹೇಳ್ತವೆ, ನೀವು ಮಾಡಿರ್ತಕ್ಕಂಥ ಪ್ರಮಾಣಗಳೇನ್ ಹೇಳ್ತವೆ, ಆ ಸ್ಥಾನಮಾನಕ್ಕೆ ತಕ್ಕಂತೆ ಸಾಮಾಜಿಕವಾದ ನ್ಯಾಯವನ್ನು ಕೊಡಿ ಸ್ವಾಮಿ. ಏನು ಈ ಎಸಿ ಡಿಸಿಗಳು, ತಹಸೀಲ್ದಾರ್ಗಳು ಪಿಟಿಸಿಎಲ್ ಕಾಯ್ದೆಗೆ ಸಂಬಂಧಪಟ್ಟಂತೆ ದಲಿತರ ಜಮೀನುಗಳಿಗೆ ಭೂಮಿಗಳಿಗೆ ಸಂಬಂಧಪಟ್ಟಂತೆ ತಪ್ಪು ಆದೇಶಗಳನ್ನ ಮಾಡ್ತಾ ಇದ್ದಾರೆ. ಆ ಒಂದು ಎಸಿ ಡಿಸಿಗಳನ್ನ ಕೂಡಲೇ ಅಮಾನತು ಮಾಡಬೇಕು. ಆಮೇಲೆ ಅಮಾನತು ಮಾಡೋದಲ್ದೇನೆ ಅವರಿಗೆ ಕಾನೂನು ಚೌಕಟ್ಟಲ್ಲಿ ಯಾವ ಶಿಕ್ಷೆಗೆ ಗುರಿಪಡಿಸಬೇಕು ಆ ಒಂದು ಶಿಕ್ಷೆಯನ್ನು ಕೂಡ ನೀಡಬೇಕು ಅಂತ ಈ ಒಂದು ಪತ್ರಿಕೆ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊಂತ ಇದ್ದೇವೆ. BH ಸುರೇಶ್, ಕರ್ನಾಟಕ ಆದಿಜಾಂಬ ಜನಸಂಘ ರಾಜ್ಯ ಸಮಿತಿ ಸದಸ್ಯರು. ಕಿಶಂದ್ರೆ ಅಲ್ಲಿಂದ ಬಿಜಾಪುರದಿಂದ 500 ಕಿಲೋಮೀಟರ್ದಿಂದ ಈ ಇದಕ್ಕೆ ಹತ್ತ ಬಂದು ಬಡವರಿಗೆ ನ್ಯಾಯ ಸಿಗುತ್ತದೆ ಅಂತ ಹೇಳಿ. ಅದಕ್ಕೆ ಏನ್ ಸರ್ ನಮ್ ಪರಿಚಯ, ನಂದು ಭೀಮಬೆಳಕು ಪರಿಶಿಷ್ಟ ಜಾತಿ ಕನ್ನಡ ಸ್ವಾಭಿಮಾನಿಗಳ ಸೇವಾ ಸಂಸ್ಥೆ ವಿಜಯಪುರ. ನನ್ನ ಹೆಸರು ಪರಸಪ್ಪ ಯಮನಪ್ಪ ನಾಟಿಕರ್ ಅಂತ. ನಾ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷ.